ಒಂದಲ್ಲ ಒಂದು ದಿನ ಉತ್ತರ ಗೊತ್ತಾಗಲೇಬೇಕು, ಆನ್ಸರ್ ಗೊತ್ತಾಗಲೇಬೇಕು, ಗೊತ್ತಾಗುತ್ತೆ. ಅದಕ್ಕೆ ಯಾವುದು ಮುಚ್ಚುಮರೆ ಆಗಲಿ ಮತ್ತೊಂದಾಗಲಿ ಏನೂ ಮಾಡಲ್ಲ. ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಬಯಸ್ಕೊಂಡ್ಬಂದಿದ್ದೀನಿ. ನನಗೂ ಒಳ್ಳೇದಾಗೇ ಆಗುತ್ತೆ ಅನ್ನೋದು ನನಗೆ ನಂಬಿಕೆ ಇದೆ, ಅದು ಹಾಗೆ ಆಗುತ್ತೆ ಅಷ್ಟೇ. ಇದು ಬೇಡ, ಟ್ರಾನ್ಸ್ಪರೆಂಟ್ ಇದೆ, ಈ ಥರ ಪ್ಯಾಟ್ರನ್ನು ಡಿಸೈನ್ ಬೇರೆ ಯೂನಿಕ್ ತೋರಿಸಿ ಬ್ರೋ. 6 ತಿಂಗಳು ಶೋ ಅಲ್ಲಿದ್ರೆ ರಮಲ್ ಅವರಿಂದ ನೀವು ಕಲ್ತಿದ್ದ ಏನೇನು ಲೈಫಲ್ಲಿ ಏನು ಚೇಂಜ್ ಆಯ್ತು ನಿಮ್ಮ ಅವ್ರ ಲೈಫಲ್ಲೇ, ಅಂದ್ರೆ ಫ್ರೆಂಡ್ ಆಗಿ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಏನಾದರೂ ಚೇಂಜಸ್ ಆಗಿದೆಯಾ? ಸುಮ್ಮನೆ ಶೋ ನಾನು ಹೇಳೋದಕ್ಕಿಂತ ಚೇಂಜಸ್ನ ನೀವೆಲ್ಲ ಹೇಳಬೇಕು. ಯಾಕಂದರೆ ಮುಂಚೆ ಹೆಂಗೆ ಅಂತ ಹೇಳಿದ್ರೆ ನನಗೇನು ಅನಿಸುತ್ತೆ ಮನಸ್ಸಿನ ಅದನ್ನು ಮಾತಾಡ್ತಿದ್ದೆ, ಕೆಲವರು ಅದನ್ನು ಬೇರೆ ಥರ ಪೋಟ್ರೆ ಮಾಡೋದು. ಆದರೆ ಇವಾಗ ಈ ಶೋಗೆ ಹೋಗೋದ್ಮೇಲೆ ರವಿ ಸರ್ ಇದ್ದಾರೆ, ಅಲ್ಲಿ ನಮ್ಮ ಬಾಸ್ ರಚಿತಾರಾಮ್ ಅವರು ಇದ್ದಾರೆ, ಅದಾದಮೇಲೆ ಚಾನಲ್ ಕಡೆಯಿಂದ ನನ್ನ ಪಾರ್ಟ್ನರ್ ಕಡೆಯಿಂದ ಸಾಕಷ್ಟು ಕಲ್ತಿದ್ದೀನಿ, ಹೆಂಗೆ ಮಾತಾಡಬೇಕು, ಹೆಂಗಿರಬೇಕು, ಏನು ಎತ್ತ ಅನ್ನೋದು. ಅಲ್ಲಿಂದ ಬಂದಾದಮೇಲೆ ಆಚೆ ಬಂದಾದಮೇಲೆ ಒಂದು ಒಳ್ಳೆ ಫೇಮ್ ಸಿಕ್ತು, ಒಂದು ಒಳ್ಳೆ ಜೋಡಿ ಅಂತ ಎಲ್ಲ ಕಡೆ ಮಾತಾಯಿತು, ಖುಷಿ ಇದೆ ಅಷ್ಟೇ. ಅದು ಬಿಟ್ಟರೆ ನಾನೇ ಹೇಳೋದು ನಾನು ಸರಿಯಾಗಿದ್ದೀನಿ, ನಾನು ಹಿಂಗೆ ಮಾತಾಡೋದು ಕಲ್ತೀನಿ, ಹಿಂಗಿರಬೇಕು ಹಂಗಿರ್ಬೇಕು ಮತ್ತೊಂದು ಅದೆಲ್ಲ ಆಗಲ್ಲ. ಜನಕ್ಕೆ ಏನು ಅನಿಸ್ತಿದೆ, ಇವತ್ತು ನೆಗೆಟಿವ್ ಕಮೆಂಟ್ಸ್ ಹಾಕ್ದವ್ರು ಅವ್ರು ಇವತ್ತು ಪಾಸಿಟಿವ್ ಕಮೆಂಟ್ಸ್ ಹಾಕ್ತಿದ್ದಾರೆ, ಪಾಸಿಟಿವ್ ಟ್ರೋಲ್ ಮಾಡ್ತಿದ್ದಾರೆ, ಅದು ಖುಷಿ ಇದೆ. ನಿಮ್ಮಿಬ್ಬರು ಬೇರೆ ಸಿನಿಮಾಗೆ ಬರಬೇಕು ಅಂತ ಕೆಲವರು ಆಸೆ ಇದೆ, ಅದ್ರ ಬಗ್ಗೆ ಅವ್ರ ಆಸೆ ಪ್ರಕಾರ, ದೇವ್ರ ಆಶೀರ್ವಾದ ಪ್ರಕಾರ ಏನೇನು ಮಾಡುತ್ತೋ ಅದನ್ನೆಲ್ಲ ನಡೆಸ್ತಾ ಇರುತ್ತೆ ಅಷ್ಟೇ. ನಾವೇನು ಅಂದ್ಕೊಂಡಿರ್ತೀವಿ ಅದೆಲ್ಲ ಯಾವತ್ತೂ ಆಗಲ್ಲ. ತಾನೇ ಬಂದಾಗ ಕೆಲಸನ, ಅದು ಒಳ್ಳೆ ಕೆಲಸ ಆದಾಗ, ನಮಗೆ ಕರೆಕ್ಟ್ ಅಂತ ಅನಿಸ್ದಾಗ, ನಮ್ಮ ಕೈ ಅದು ಮಾಡೋಕ್ಕಾಗ್ದಾಗ ಖಂಡಿತ ಮಾಡ್ತೀವಿ ಜೊತೆಗೆ. ಇದೇ ಹಿಂದೆ ಆಗಿರ್ಬೋದು, ಈ ಶೋಗೆ ನೀವು ಬರೋಕ್ಕಿಂತ ಮುಂಚೆನೂ ಕೆಲವೊಂದು ಕಾಂಟ್ರವರ್ಸಿಗಳಲ್ಲಿ ನಿಮ್ಮ ಹೆಸರು ಬಂದಿತ್ತು. ಇವಾಗ ಶೋ ಮುಗ್ದಾದ್ಮೇಲೆ ಇವಾಗ ಹೊಸ ಒಂದು ಕಾಂಟ್ರವರ್ಸಿ ಶುರುವಾಗಿದೆ. ಸೊ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ನಾನು ಬೆಳಗ್ಗೆ ಎದ್ಬಿಟ್ಟು ಮನೇಲಿ ಪೂಜೆ ಮಾಡಿಬಿಟ್ಟು ನಮ್ಮ ಅಮ್ಮನ ಹತ್ರ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಆಚೆ ಹೋಗಿ ಕೆಲಸ ಮಾಡಿಕೊಂಡು ಮನೆ ಒಡೆ ಹೋಗ್ತೀನಿ ಅಣ್ಣ, ಅಷ್ಟೇ. ಅದು ಬಿಟ್ಟರೆ ಬೇರೆ ಎಂಥದ್ದಿಲ್ಲ. ಕಾಂಟ್ರವರ್ಸಿ ಮತ್ತೊಂದು ಎಲ್ಲ ಹುಡ್ಕೊಂಬರುತ್ತೆ, ಅದಕ್ಕೆ ನಾವು ತಾಳ್ಮೆಯಿಂದ ಆನ್ಸರ್ ಮಾಡಿದಾಗ, ಮುಂಚೆ ಅದೇ ರಕ್ಷಾ ಕೇಳಿದಾಗೆ ಮುಂಚೆ ರಪ್ಪ ಅಂತ ಇದಕ್ಕೆಲ್ಲ ಕಾಂಟ್ರವರ್ಸಿ ಆದಾಗ ಸಡನ್ನಾಗಿ ಬಂದು ಎಲ್ಲರೂ ನಾನೇ ಕರೆಸ್ಬಿಟ್ಟು ಮಾತಾಡ್ತಿದ್ದೆ ಅದಕ್ಕೆ. ಆದರೆ ಇವಾಗ ಹಂಗೆ ಮಾಡಲ್ಲ. ಹೆಸರು ಬರ್ತಿದ್ಯಾ, ನೆಗೆಟಿವ್ ಹೇಳ್ತಿದಾರಾ, ಪಾಸಿಟಿವ್ ಹೇಳ್ತಿದಾರಾ, ಅವರೆಲ್ರಿಗೂ ಒಳ್ಳೇದಾಗಲಿ ಅಂತಲೇ ಕೇಳ್ಕೊತೀನಿ. ಯಾವತ್ತೂ ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ, ಕೆಟ್ಟದ್ದು ಬಯಸೋದು ಇಲ್ಲ, ಒಬ್ರಿಗೆ ಮೋಸ ಮಾಡಿಲ್ಲ, ಒಬ್ರನ್ನ ಕಿತ್ಕೊಂಡು ತಿಂದಿಲ್ಲ. ದೇವ್ರು ನನ್ನ ಪರ ಇದ್ದಾನೆ, ದೇವ್ರು ನನ್ನ ಸೈಡ್ ಇದ್ದಾನೆ ಅಂತ ಅಂದ್ಕೊಂಡು ಯಾವತ್ತೂ ಕೆಲಸ ಮಾಡ್ತೀನಿ. ತೊಂದರೆ ಇಲ್ಲ. ಇವತ್ತೇನೇನು ನಡೀತಿದೆ ನನ್ನ ಬಗ್ಗೆ ನಡೀಲಿ, ಖುಷಿ ಆಗಲಿ. ದೇವಸ್ಥಾನದಲ್ಲಿ ನಡೆದಿರೋ ಮ್ಯಾಟ್ರು ಅದು, ಅದೇ ದೇವಸ್ಥಾನ ಮುಂದೆ ಬರಲಿ, ನಾನು ಕರ್ಪೂರ ಹಚ್ತೀನಿ ಏನಾಗಿದೆ ಅಂತ, ಅವರು ಕರ್ಪೂರ ಹಚ್ಚಲಿ, ಸತ್ಯ ಹೇಳಿ, ಅವತ್ತು ನಾನು ಒಪ್ಕೊತೀನಿ ಅಣ್ಣ. ಅದು ಬಿಟ್ಟರೆ ಹೂವುಗಳು ಅವ್ರು ಯಾರೋ ಕೂತ್ಕೊಂಡು ವೀಡಿಯೋ ಮಾಡ್ತಾರೆ, ಅವ್ರು ಯಾರೋ ಕೂತ್ಕೊಂಡು ಫೇಸ್ಬುಕ್ಕಲ್ಲಿ ಲೈವಿಗೆ ಬರ್ತಾರೆ, ಮತ್ತೊಂದು ಮಾಡ್ತಾರೆ, ಯಾವುದೋ ಚಾನಲ್ಲಿ ನನ್ನ ಬಗ್ಗೆ ನೆಗೆಟಿವ್ ಹೇಳ್ತಾರೆ, ತೊಂದರೆನೇ ಇಲ್ಲ. ರಕ್ಷಕ ಬೇಕಾದ ಹೆಸರು ಆಗಲಿ, ತೊಂದರೆ ಇಲ್ಲ, ಒಳ್ಳೇದಾಗಲಿ, ಅವರೆಲ್ಲರಿಗೂ ಒಳ್ಳೇದಾಗಲಿ ಅಣ್ಣ. ನಾನು ಇವತ್ತು ಯಾರಿಗೂ ಕೆಟ್ಟದ್ದು ಬಯಸೋದೇ ಇಲ್ಲ.